ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸೂಪರ್ ಫುಡ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತು ಅನಂತ ಸೂಪರ್ ಫುಡ್ ಬಗ್ಗೆ ಮಾತನ್ನ. ಆ ಸೂಪರ್ ಫುಡ್ ನಮ್ಮ ಮೊಡವೆಗಳನ್ನ ಕಮ್ಮಿ ಮಾಡಿಸೋದಕ್ಕೆ ಅಥವಾ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೌದು ವೀಕ್ಷಕರೇ, ಇವತ್ತಿನ ಸೂಪರ್ ಫುಡ್ ನಿಮ್ಮ ಮೊಡವೆಗಳನ್ನ ಕಮ್ಮಿ ಮಾಡಿಸೋದಕ್ಕೆ ಈ ಸೂಪರ್ ಫುಡ್ ಹೆಲ್ಪ್ಫುಲ್ ಆಗಿರುತ್ತೆ. ಯಾರಿಗೆ ತಾನೇ ಇಷ್ಟ ಹೇಳಿ? ಮೊಡವೆಗಳು ಸ್ಕಿನ್ ತ್ವಚೆ ಮೇಲಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಇದು ಯಥೇಚ್ಛವಾಗಿ ನಾವು ಕಂಡುಬರೋದು ವಯಸ್ಕರಲ್ಲಿ. ಹಾಗೆ ನಮಗೆ ಈ ಪಿಂಪಲ್ಸ್, ಆಕ್ನಿ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಈ ವಯಸ್ಕರಲ್ಲಿ, ಹರಿಹರದ ವಯಸ್ಕರಲ್ಲಿ ಪಿಂಪಲ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಮೇನ್ ನಮ್ಗೆ ಈ ಪಿಂಪಲ್ ಆಗ್ತಾ ಇದೆ, ಮೊಡವೆಗಳು ಆಗ್ತಾ ಇದೆ ಅಂತಂದ್ರೆ ನಾವು ಹೊರಗಡೆಯಿಂದ ಎಕ್ಸ್ಟರ್ನಲಿ ಏನೇ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಅಥವಾ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಉಪಯೋಗ ಆಗಲ್ಲ. ಯಾಕೆ ಅಂತಂದ್ರೆ ಈ ಮೊಡವೆಗಳು ಆಗೋಕ್ಕೆ ಇಂಟರ್ನಲಿಯಿಂದ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಆಹಾರದಲ್ಲಿ ಈ ಸೂಪರ್ ಫುಡ್ನ ಅಳವಡಿಕೆ ಮಾಡ್ಕೊಳೋದ್ರಿಂದ ನಮ್ಮ ಮೊಡವೆನ ನಾವು ಕಮ್ಮಿ ಮಾಡ್ಕೋಬಹುದು. ಆ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ. ಮೊದಲನೇದಾಗಿ ಸೌತೆಕಾಯಿ ಹೇಗೆ ಉಪಯೋಗ ಆಗುತ್ತೆ ನಮಗೆ ಮೊಡವೆ ಕಮ್ಮಿ ಮಾಡೋದಕ್ಕೆ ಅಂತ ನಾವು ತಿಳ್ಕೊಬೋದು. ಈ ಸೌತೆಕಾಯಲ್ಲಿ ಯಥೇಚ್ಛವಾದ ನೀರಿನ ಅಂಶ ಇರುತ್ತೆ. ಹಾಗೆ ಈ ಸೌತೆಕಾಯಲ್ಲಿ ವಿಟಮಿನ್ ಎ, ಸಿ, ಇ ಮತ್ತೆ ಫೈಬರ್ ಮತ್ತೆ ಹೈಡ್ರೇಷನ್, ವಾಟರ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಇದರಲ್ಲಿ ಈ ಸೌತೆಕಾಯಿನ ನಾವು ದಿನನಿತ್ಯದಲ್ಲಿ ಬಳಸೋದ್ರಿಂದ ನಮಗೆ ಈ ಮೊಡವೆ ಮೊಡವೆ ಆಗ್ತಿರೋ ಕಂಡೀಷನ್ಸ್ ಇರುತ್ತೆ, ಅಂದರೆ ಪ್ರೊಸೆಸ್ ಏನಿರುತ್ತೆ ಆ ಪ್ರೊಸೆಸ್ನ ಸ್ಟಾಪ್ ಮಾಡೋದಕ್ಕೆ ಈ ಸೌತೆಕಾಯಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂದರೆ ಮೊಡವೆಗಳನ್ನ ಫಾರ್ಮೇಷನ್ ಮಾಡ್ತಾ ಇರೋ ಪ್ರೋಸೆಸ್ನ ಸ್ಟಾಪ್ ಮಾಡೋಕ್ಕೆ ಈ ಸೌತೆಕಾಯಿ ನಿಮಗೆ ಉಪಯೋಗ ಆಗುತ್ತೆ. ಹಾಗಾಗಿ ಈ ಸೌತೆಕಾಯಿನ ನೀವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಮೊಡವೆಗಳನ್ನ ತಡೆಗಟ್ಟಬಹುದು. ಈ ಸೌತೆಕಾಯಿನ ನಾವು ಹೇಗಪ್ಪ ಬಳಸೋದು ಅಂತ ನೋಡಿದಾಗ, ಒಂದು ನಾವು ಈ ಸೌತೆಕಾಯಿ ಜ್ಯೂಸ್ ಮಾಡಿ ಕುಡಿಬಹುದು, ಸಲಾಡ್ ಆಗಿ ಸೇವನೆ ಮಾಡಬಹುದು, ಇಲ್ಲ ನಿಮಗೆ ಸಲಾಡ್ ಬೌಲಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು, ಮಿಕ್ಸ್ಡ್ ವೆಜಿಟೇಬಲ್ಸ್ ಆಗಿ ಇನ್ಕ್ಲೂಡ್ ಮಾಡಬಹುದು. ಈ ಸೌತೆಕಾಯಿನ ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು. ಇನ್ಫ್ಯೂಸ್ಡ್ ವಾಟರ್ ಥರನೂ ಕೂಡ ನೀವು ಸೇವನೆ ಮಾಡಬಹುದು. ಈ ಸೌತೆಕಾಯಿ ಕುಕುಂಬರ್ ಸೀಡ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನೀವು ಸೇವನೆ ಮಾಡೋದ್ರಿಂದ ಈ ಮೊಡವೆಗಳನ್ನ ನಾವು ತಡೆಗಟ್ಟಬಹುದು. ಎರಡನೇದು ಟೊಮೆಟೊ ಇಂದ ಹೇಗೆ ಮೊಡವೆ ತಡೆಗಟ್ಟಬಹುದು ಅಂತಂದ್ರೆ, ಈ ಟೊಮೆಟೊದಲ್ಲಿ ವಿಟಮಿನ್ ಸಿ, ಹೇರಳವಾದ ವೈಟಮಿನ್ ಸಿ ಇರುತ್ತೆ. ಇದು ನಮ್ಮ ದೇಹದ ಇನ್ಫ್ಲಮೇಷನ್, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಹಾಗೆ ಈ ಏನೇ ಒಂದು ಈ ಫೈಟ್ ಎಗನೆಸ್ಟ್ ದ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಮೊಡವೆ ಆಗಬೇಕು ಅಂತಂದ್ರೆ ಆ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಏನಾಗುತ್ತೆ ಅದನ್ನ ಫೈಟ್ ಮಾಡೋಕ್ಕೆ ಈ ಟೊಮೆಟೊ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಯೋಜನಕಾರಿ ಅಂತಂದ್ರೆ, ಈಗ ಮೊಡವೆ ಆಗ್ಬೇಕಾದ್ರೆ ಗಾಯ ಅಥವಾ ನಮ್ಮ ಚರ್ಮದಲ್ಲಿ ಗಾಯ ಅಥವಾ ಚರ್ಮದಿಂದ ಮೊಡವೆಯಿಂದ ಆದಂತ ಗಾಯಗಳು ಏನೇ ಇದ್ರೂ ಕೂಡ ಅದನ್ನ ಕ್ಲಿಯರ್ ಮಾಡಕ್ಕೆ ಈ ವೈಟಮಿನ್ ಸಿ ಪಿಗ್ಮೆಂಟ್ ಏನಿದೆ ಟೊಮೆಟೊದಲ್ಲಿ ಅದು ಹೆಲ್ಪ್ ಮಾಡ್ತಾ ಬರುತ್ತೆ. ಹಾಗೆ ರಿಂಕಲ್ ನಿಮಗೆ ಈಗ ರಿಂಕಲ್ನ ಕಮ್ಮಿ ಮಾಡೋದಕ್ಕೂ ಸಹಾಯಕಾರಿ ಆಗಿರುತ್ತೆ. ಹಾಗೆ ಈ ಪಿಂಪಲ್ ಇಂದ ಆಗಿರೋ ಈ ಬ್ಲ್ಯಾಕ್ ಮಾರ್ಕ್ ಅಂತ ಏನಿರುತ್ತೋ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ಟೊಮೆಟೊನ ಯಾವ ಥರ ನಾವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತಂದರೆ, ಟೊಮೆಟೊ ಸಲಾಡ್ ಥರ ಇನ್ಕ್ಲೂಡ್ ಮಾಡ್ಬೋದು, ಜ್ಯೂಸಲ್ಲಿ ಹಾಗೆ ತಗೋಬೋದು, ಇಲ್ಲ ಟೊಮೆಟೊ ಹಾಗೆ ನೀವು ಆ್ಯಸ್ ಎ ಸಲಾಡ್ ಥರನೂ ಸೇವನೆ ಮಾಡ್ಬೋದು. ನೀವು ಪ್ರತಿದಿನ ನೀವು ಏನು ಆಹಾರ ಬಳಕೆ ಕುಕ್ ಮಾಡ್ತಾ ಇರ್ತಾರ ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಸೇವನೆ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಈ ಟೊಮೆಟೊನ ಆಯಿಲ್ ಜೊತೆ ಮಿಕ್ಸ್ ಮಾಡಿಕೊಂಡು, ಅಂದರೆ ನಾವು ಕುಕ್ ಮಾಡಿ ತಗೊಂಡಾಗ ಇದರಲ್ಲಿ ಲೈಕೋಪಿನ್ ಪಿಗ್ಮೆಂಟ್ ಅಂತ ಏನಿರುತ್ತೋ ಅದು ನಮ್ಮ ದೇಹಕ್ಕೆ ಹೀರಿಕೊಳ್ಳಲು ಸಹಾಯ ಮಾಡ್ತಾ ಹೋಗುತ್ತೆ. ಈ ಲೈಕೋಪಿನ್ ಪಿಗ್ಮೆಂಟ್ ಏನಿರುತ್ತೆ ನಮ್ಮ ತ್ವಚೆ ಸುಂದರವಾಗಿ ಆಕ್ನಿ ಫ್ರೀ ಆಗಿ ಇರಲು ಸಹಾಯ ಮಾಡ್ತಾ ಹೋಗುತ್ತೆ. ಮೂರನೇದು ಫೆನಲ್ ಸೀಡ್ಸ್. ಈ ಫೆನಲ್ ಸೀಡ್ಸ್ ಅಂದ್ರೆ ಏನು? ಸೋಂಪು ಅಂತ ಕರಿತೀವಿ. ಈ ಸೋಂಪು ನಾವು ಯಾವಾಗಲೂ ಹೇಳ್ತೀವಿ, ಸೋಂಪು ನಮಗೆ ಊಟ ಆದಮೇಲೆ ತಿಂದರೆ ಡೈಜೆಷನ್ ಅಷ್ಟೇ ಉಪಯೋಗಕಾರಿಯಾಗಿರುತ್ತೆ, ನಾವು ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಆದರೆ ಈ ಫೆನಲ್ ಸೀಡ್ ಸೋಂಪನ್ನ ನಾವು ಬಳಕೆ ಮಾಡೋದ್ರಿಂದ ನಮ್ಮ ಆಕ್ನಿನ ಪ್ರಿವೆಂಟ್ ಮಾಡೋಕ್ಕೆ ಇದು ಸಹಕಾರಿಯಾಗುತ್ತೆ. ಹೇಗೆ ಅಂತಂದರೆ, ಈ ನಾವು ಯಾವಾಗ ಸೋಂಪುನ ಬೀಜಗಳನ್ನ ನಾವು ಸೇವನೆ ಮಾಡ್ತಾ ಹೋಗ್ತೀವಿ, ಈ ಎಫೆಕ್ಟೆಡ್ ಏರಿಯಾನ
ಕ್ಲೀನ್ ಮಾಡ್ತಾ ಹೋಗುತ್ತೆ, ಹಾಗೆ ಅದನ್ನ ಕಂಪ್ಲೀಟ್ ಆಗಿ ರಿಕವರ್ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ ಒಳಗೆ ಎಕ್ಸ್ಟ್ರಾ ವಾಟರ್ ಹೋಲ್ಡ್ ಮಾಡುತ್ತೆ, ಅಂದ್ರೆ ನಮ್ಮ ಸ್ಕಿನ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಇರುತ್ತೆ. ತುಂಬಾ ಯಥೇಚ್ಛವಾಗಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದು ಮಾಡ್ತಾ ಇದ್ದಾಗ ಅದನ್ನ ಫ್ಲಶ್ ಔಟ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗೆ ಹಾಕಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಅಂದ್ರೆ ಟಾಕ್ಸಿನ್ ರಿಮೂವಲ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಟಾಕ್ಸಿನ್ಸ್ ದೇಹದಿಂದ ನಾವು ರಿಮೂವ್ ಮಾಡ್ತೀವೋ ಆಗ ಮೊಡವೆಗಳು ಕಮ್ಮಿ ಆಗ್ತಾ ಬರೋದಕ್ಕೆ ಇದು ಸಹಕಾರಿಯಾಗುತ್ತೆ. ಈ ಸೋಂಪನ್ನ ನಾವು ಯಾವ ತರ ಬಳಸಬಹುದು ಅಂತಂದ್ರೆ, ನಾವು ಪ್ರತಿಯೊಂದು ಊಟ ಆದ್ಮೇಲೂ ಇದರ ಸೇವನೆ ಮಾಡಬಹುದು, ಅಥವಾ ನಿಮಗೆ ಯಾವಾಗಾದ್ರೂ ಏನಾದ್ರೂ ಅಂದ್ರೆ ರಿಫ್ರೆಶ್ಮೆಂಟ್ಗೋಸ್ಕರ, ಈಗ ನಾವು ಚಿಂಗಮ್ ಚೀವ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಏನೋ ಒಂದು ಚಾಕ್ಲೇಟ್ಸ್ನ ಚೀವ್ ಮಾಡೋದ್ ಬದಲು ನೀವು ಜಸ್ಟ್ ಸೋಂಪಿನ 1 ಸ್ಪೂನ್ ಸೋಂಪಿನ ಕಾಳನ್ನ ಹಾಕೊಂಡು ಚೆನ್ನಾಗಿ ಅಗಿತಾ ಬಂದ್ರೆ ಅದ್ರಲ್ಲಿ ಇರೋ ಪೋಷಕಾಂಶ ಎಲ್ಲ ನಿಮ್ಮ ದೇಹಕ್ಕೆ ಹೀರ್ಕೊಳಕ್ಕೆ ಸಹಾಯ ಮಾಡುತ್ತೆ. ವೀಕ್ಷಕರೇ, ಇಲ್ಲಿ ತನಕ ಮೊಡವೆನ ಕಮ್ಮಿ ಮಾಡೋದಕ್ಕೆ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮೊಡವೆನ ಕಮ್ಮಿ ಮಾಡೋದಕ್ಕೆ ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.